ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈ ಸಂಕ್ರಾಂತಿ ಹಬ್ಬ ಅಂತ ಬಂದಾಗ ನಾವು ಪೊಂಗಲ್ ಮಾಡೇ ಮಾಡ್ತೀವಿ. ಆದರೆ ಈ ವರ್ಷ ನಾನು ಪೊಂಗಲ್ ಮಾಡಲೇ ಇಲ್ಲ, ತಿನ್ನಲೂ ಇಲ್ಲ. ಸೊ ಊರಿಗೆ ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ. ಅಲ್ಲಿ ಅಮ್ಮ ಮನೇಲಿ ಪಲಾವನ್ನ ಮಾಡ್ಕೊಂಡ್ವಿ, ತಿಂದ್ಬಿಟ್ವಿ. ಅವರೆಕಾಳಲ್ಲಿ ಏನೋ ಒಂದು ಅಡುಗೆ ಅಂತ. ಸೊ ಇದಕ್ಕೆ ಅವರೆಕಾಳು ಹಾಕ್ಬಿಟ್ಟು ನಾನಂತೂ ಪೊಂಗಲ್ ಮಾಡೇ ಇಲ್ಲ. ಆಲ್ಮೋಸ್ಟ್ ಸುಮಾರು ಒಂದು ವರ್ಷನೇ ಆಗ್ತಾ ಬಂತು ಅನಿಸುತ್ತೆ, ಮಾಡೇ ಇರಲಿಲ್ಲ. ಸೊ ನೆನಪಾಯಿತು, ಇರು ಪೊಂಗಲೇ ಮಾಡಿಲ್ಲ, ಎಷ್ಟೊಂದು ದಿನ ಆಗೋಯ್ತು ಅಂತ ಹೇಳ್ಬಿಟ್ಟು ಹೆಸರುಬೇಳೆನ ಹುರಿದು ಅಕ್ಕಿನೂ ಹೆಸರುಬೇಳೆನೂ ಕುಕ್ಕರ್ಗೆ ಹಾಕಿ ವಿಷಲ್ ಹಾಕ್ಸಿ ಎತ್ತಿಟ್ಟಿದ್ದೆ. ಸೊ ಇನ್ನು ಖಾರ ಪೊಂಗಲ್ ಅಂತ ಬಂದಾಗ ನನಗೆ ಹೆಂಗೆ ಅಂತಂದರೆ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡನ್ನೂ ಮಾಡಬೇಕಾಗುತ್ತೆ. ಆದರೆ ನನಗೆ ಟೈಮ್ ಇರಲಿಲ್ಲ. ಸೋಮಾಗಲೇ ರೆಡಿ ಆಗ್ತಾಯಿದ್ರು. ಇವತ್ತು ಸ್ವಲ್ಪ ನಿದ್ದೆ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಡ್ಬಿಟ್ಟು ಲೇಟಾಗಿ ಎದ್ಬಿಟ್ಟೆ. ಇನ್ನು ನಿಖಿತಾ ನೀನು ಮಲ್ಕೊ, ನಾನು ಹೋಗ್ತೀನಿ ಆಫೀಸಿಗೆ, ಟೈಮ್ ಆಯಿತು ಅಂತಾಯಿದ್ರು. ಇಲ್ಲ ಇರಿ, ಒಂದು ನಿಮಿಷ ಬೇಗ ಮಾಡ್ಕೊಟ್ಬಿಡ್ತೀನಿ, ನಾನು ಕೂಡ ಹೊರಗಡೆ ಹೋಗ್ಬೇಕು ಕಣ್ರಿ, ಅದಕ್ಕೆ ಸ್ವಲ್ಪ ಅರ್ಜೆಂಟಿಗೆ ಉಪ್ಪಿಟ್ಟು ಪೊಂಗಲ್ ಮಾಡಿಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಮತ್ತು ಹಿಂದಿನ ದಿನ ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ. ರೊಟ್ಟಿಗೆ ಅಕ್ಕಿ ನೆನೆ ಹಾಕಿದ್ನಲ್ಲ, ಅದಕ್ಕೆ ಹಂಗೇನು ಸ್ವಲ್ಪ ಉದ್ದಿನಬೇಳೆ ನೆನೆ ಹಾಕ್ಬಿಟ್ಟು ಸಪ್ರೇಟಾಗಿ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಬೆಳಗ್ಗೆ ರುಬ್ಬಿಟ್ಬಿಟ್ಟು ಸಂಜೆ ಹುಳಿ ಬಂದಿತ್ತು, ಅದನ್ನ ತೆಗೆದು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ರಾತ್ರಿ ರುಬ್ಬಿಟ್ಟು ಬೆಳಗ್ಗೆ ಹುಳಿ ಬಂದಿರುತ್ತೆ, ಆಮೇಲೆ ದೋಸೆ ಮಾಡ್ಕೊತೀವಲ್ಲ, ನಾನು ಮಾಡಿದೆ ಬೆಳಗ್ಗೆನೇ ರುಬ್ಬಿಟ್ಬಿಟ್ಟು ನೈಟ್ ಹುಳಿ ಬಂದ್ಮೇಲೆ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ. ಹಾಗೆ ಸ್ವಲ್ಪ ಉದ್ದಿನ ವಡೆಗೂ ಕೂಡ ರುಬ್ಬಿಟ್ಟಿದ್ದೆ. ಸಪ್ರೇಟು ಉದ್ದಿನ ಕಾಳು ನೆನೆ ಹಾಕಿದ್ದೆ, ಸ್ವಲ್ಪ ಜಾಸ್ತಿ ತಂದುಬಿಟ್ಟು ಅದನ್ನು ರುಬ್ಬಿಟ್ಟಿದ್ದೆ. ಸೋಮ್ಗೆ ಉದ್ದಿನ ವಡೆ ಮಾಡ್ಕೊಡೋಣ. ತುಂಬ ದಿನ ಆಗೋಯ್ತು ನನಗಂತೂ ಉದ್ದಿನ ವಡೆ ತಿಂದು. ನಾನೇ ಮಾಡಿನೂ ತುಂಬ ದಿನ ಆಗೋಯ್ತು, ಮಾಡಿರಲಿಲ್ಲ ಇತ್ತೀಚೆಗೆ ಅಂತ ಹೇಳಿ ಅದನ್ನು ಕೂಡ ಮಾಡಿ ಇಟ್ಟಿದ್ದೆ. ಪೊಂಗಲ್ಲು ಮತ್ತು ಪೊಂಗಲ್ನ ಮಧ್ಯಾಹ್ನ ಆಫೀಸಿಗೆ ಲಂಚಿಗೆ ಕಟ್ಟೋ ಥರ. ಇವಾಗ ಬ್ರೇಕ್ಫಾಸ್ಟಿಗೆ ಬಂದು ದೋಸೆ ಉದ್ದಿನ ವಡೆ ಇದನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ಉದ್ದಿನ ವಡೆ ಇಟ್ಟು ಫ್ರಿಡ್ಜಲ್ಲೇ ಎತ್ತಿಟ್ಟಿದ್ರಿಂದ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಮತ್ತು ಯೂಶಲಿ ಸ್ವಲ್ಪ ಏನು ಗಟ್ಟಿಗೆ ರುಬ್ಬಿಟ್ಬಿಟ್ರೆ ನಾವು ಉದ್ದಿನ ವಡೆ ಹಾಕಬೇಕು ಅನ್ನುವಾಗಲೂ ಓಲ್ ಮಾಡಿಬಿಟ್ಟು ಸೆಂಟ್ರಲ್ಲಿ ಚೆನ್ನಾಗಿ ಬರುತ್ತೆ. ನನಗೆ ಪ್ರತಿಯೊಂದು ಸರಿನೂ ಹೇಳ್ತಾ ಇರ್ತೀನಿ, ನನಗೆ ಉದ್ದಿನ ವಡೆ ಹಾಕುವಾಗಲೆಲ್ಲ ನನಗೆ ನೆನಪಾಗೋದೇ ನಾವು ಮಾಡಿದ್ದು ಹೋಟ್ಲೇ ನೆನಪಾಗೋದು. ಪ್ರತಿಯೊಂದು ಸರಿನೂ ತುಂಬಾ ಮಿಸ್ ಮಾಡ್ಕೋತೀನಿ. ಆ ಹೋಟೆಲಲ್ಲಿ ನಡೆಸ್ತಿದ್ದು ಅದು ಆ ಮೆಮೊರೀಸು ಮರ್ತಿಲ್ಲ. ಅಂದರೆ ಹಳೇದನ್ನ ಯಾವುದು ಮರಿಬಾರ್ದು ಅಂತಾರಲ್ವ, ಹಾಗೆ ನನಗೆ ಯಾವುದು ಅಂದರೆ ಕಷ್ಟದ ದಿನಗಳಾಗಲಿ ಇಲ್ಲ ಸುಖ ದಿನಗಳಾಗಲಿ ಯಾವುದನ್ನು ನಾನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ಸೊ ನೆನಪಾಗ್ತಾಯಿತ್ತು ಅವಾಗವಾಗ. ಇದನ್ನು ಮಾಡ್ತಾ ಸೋಮ್ಗೆ ಹೇಳ್ತಾ ಇದ್ದೀನಿ ನಾನು. ಹಂಗೆ ಮಾತಾಡ್ತಾ ಅದೊಂದು ಮೆಮೊರೀಸ್ ಅಲ್ವ. ಯಾಕೆಂದರೆ ದೋಸೆ ನಾನು ಯಾವಾಗಲೂ ದೋಸೆ ಒಂದು ಕಡೆ ಹಾಕ್ತಾಯಿದ್ದೆ, ಉದ್ದಿನ ವಡೆ ಒಂದು ಕಡೆ ಹಾಕ್ತಾಯಿದ್ದೆ. ಆ ದೋಸೆ ಏನು ಬರುತ್ತೆ ಅರೋಮ ಮತ್ತು ಉದ್ದಿನ ವಡೆ ಅರೋಮ ಎರಡೂ ಮಿಕ್ಸ್ ಆದರೆ ಅದೇ ಒಂಥರ ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಇವಾಗ ನನಗೆ ಎರಡರಲ್ಲೂ ಸೇಮ್ ಹೋಟೆಲಲ್ಲಿ ಏನು ಬರ್ತಾಯಿತ್ತು ಆ ಸ್ಮೆಲ್ ಬಂದಾಗ ನಾನು ಅಲ್ಲೇ ಇದ್ದೀನಿ, ಹೋಟೆಲಲ್ಲೇ ಇದ್ದೀನಿ, ಅಲ್ಲೇ ಕೆಲಸ ಮಾಡ್ತಾಯಿದ್ದೀನಿ, ನಾನು ನಿಂತ್ಕೊಂಡು ಇದು ಅಡುಗೆ ಮಾಡ್ತಾಯಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಮ್ಮ ಸೋಮು ಹೌದು ನಿಖಿತಾ, ಅದು ನಂಗೆ ಹೆಂಗೆ ಮರೆಯೋಕ್ಕಾಗುತ್ತೆ ಹೇಳು ಅಂತ ಹೇಳ್ತಾಯಿದ್ರು. ಸೊ ಮಸಾಲೆ ಏನಾದ್ರು ಇದ್ಬಿಟ್ಟಿದ್ರೆ ಆ ಮಸಾಲೆನೇ ಹಚ್ಬಿಟ್ಟು ಹಂಗೇನೇ ಒಂಚೂರು ಮಾಡಿಬಿಡ್ಬೋದಾಗಿತ್ತು ಮಸಾಲೆ ದೋಸೆ. ತುಂಬ ದಿನ ಆಯಿತು ಕಣ್ರಿ ಮಸಾಲೆ ರುಬ್ಬಿ ಮಸಾಲೆ ದೋಸೆ ಎಲ್ಲ ಮಾಡಿ ಅಂತ ಹೇಳ್ತಾಯಿದ್ದೆ. ನಮ್ಮ ನೀನು ಎಲ್ಲಿ ಬ್ಯುಸಿ ಪಾಪ, ನೀನು ಬಿಸ್ನೆಸ್ ವುಮೆನ್ ಆಗಿಬಿಟ್ಟಿದ್ಯಾ, ಬಿಸ್ನೆಸ್ ವುಮೆನ್ ಎಂಟ್ರಪ್ರೆನರ್ ಆಗಿಬಿಟ್ಟಿದ್ಯಾ ನೀನು ಅಂತ ಏನೇನೋ ಹೇಳ್ತಾ ಇರ್ತಾರೆ. ನಾನು ಕಡ್ರಿ ಸುಮ್ಮನೆ ಇದು ಮಾಡ್ತಾಯಿರ್ತೀನಿ. ಇನ್ನು ಪೊಂಗಲ್ಗೆ ರಾಯ್ತ ಮಾಡಿದೆ. ಸ್ವೀಟ್ ಪೊಂಗಲ್ ಮಾಡಬೇಕಾಗಿತ್ತು, ಆದರೆ ನನಗೆ ಹೇಳ್ದಂಗೆ ಟೈಮ್ ಇರಲಿಲ್ಲ. ಸೋಮ್ ಕೂಡ ನಂಗೆ ಅದೆಲ್ಲ ಬೇಡ, ಸದ್ಯಕ್ಕೆ ಒಂಚೂರು ಏನೋ ಮಾಡಿಕೊಟ್ರೆ ಸಾಕು ಅಂದ್ರ. ಸರಿ ಅಂದ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ ಕಟ್ಟಿ ಅವ್ರಿಗೂ ತಿಂಡಿ ಇವಾಗ ಕೊಟ್ಬಿಡೋಣ ಪಾಪ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಕಾರಿನ ಬೇಡ ರೀ, ಕಾರಿನ ಬೇಡ, ಇದನ್ನು ಮಾತ್ರ ಹಾಕಿ ಸಾಕು. ನಮ್ಮ ಮನೆಯವ್ರು ಕಸ ಎಲ್ಲ ಬಿಸಾಕ್ತಾರೆ ಫ್ರೆಂಡ್ಸ್. ನೋಡಿ ಇದು ಥ್ರೆಡ್ ಮಿಲ್ಲಿನ ಬಾಕ್ಸ್. ಅದು ಅಡ್ಡ ಆಗೈತೆ, ಎಳಿಬೇಕು. ನಮ್ಮ ಮನೆ ಟಾಯ್ಸ್ಗಳಿಡೋಕ್ಕೆ ಜಾಗ. ಇವತ್ತು ಬುಧವಾರ, ಸೊ ಅದರಿಂದ ಕಸ ಎಲ್ಲ ತೊಗೊಂಡೋಗ್ತಾರೆ, ಕೊಟ್ಬಿಡೋಣ ಅಂತೇಳಿ. ಟೈಮ್ 9 ಗಂಟೆ. ರೆಡಿ ಆಯ್ತು. ಇವಾಗ ನನ್ನ ತಿಂಡಿ ಎಲ್ಲ ಮಾಡಿದ್ದಾಯಿತು, ನಮಗೆ ಲಂಚ್ ಬಾಕ್ಸ್ ಕಟ್ಟಿದ್ದಾಯಿತು. ಇವತ್ತು ಡ್ರೈ ಕಸ ಇದೆ, ವೆಟ್ ಕಸ ಡ್ರೈ ಕಸ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ತೊಗೊಂಡು ಹೋಗಿ ಅಂತ ಹೇಳ್ಬಿಟ್ಟು ಇಟ್ಬಿಡ್ತಾರೆ. ಕಸ ಮನೇಲಿ ಎಷ್ಟು ಕಸ ಇದ್ರೂ ಸೊ ಎಷ್ಟು ಕ್ಲೀನ್ ಮಾಡ್ತಾಯಿದ್ರು ಕಸ ಸಿಗ್ತಾನೆ ಇರುತ್ತೆ. ನನ್ನ ಮಗಳು ಇವಾಗ ಇಲ್ಲಿ ಆಟ ಆಡೋಕ್ಕೆ ಶುರು ಮಾಡಿಬಿಟ್ಟವಳೆ. ಈ ಕಡೆಯಿಂದ ಡೆಡ್ ಎಂಡ್ವರೆಗೂ ಹೋಯ್ತಾಳೆ, ಮತ್ತೆ ವಾಪಸ್ ಬರ್ತಾಳೆ. ಇವಾಗ ಫುಲ್ ಆಟ ಆಡೋಕ್ಕೆ ಕಲ್ತ್ಬಿಟ್ಟವಳೆ. ಪರಿ ಐ ಐ ಐ ಐ ಏನು ಮಗಳೇ
ಅದೇನು ಬೇಡ ಸೊ ಹಂಗೆ ಎತ್ತಿಡಿ, ಅವಳು ಟಾಯ್ಸ್ ಎಲ್ಲ ಹಾಕಿಡೋಕ್ಕಾಗುತ್ತೆ. ಹಾಂ ಹಾಂ ಅದೇ ನಮ್ಮ ಮೇಡಮ್ ಇನ್ನೂ ಎದ್ದಿಲ್ಲ, ಇವಾಗ ಎಬ್ರಿಸಿ ಪಟ್ ಪಟ್ ಅಂತ ಸ್ನಾನ ಮಾಡಿಸ್ಬೇಕು. ಮೇಡಮ್ ಖುಷಿಮಾ, ಗುಡ್ ಮಾರ್ನಿಂಗ್ ಖುಷಿಮಾ. ಕುಸು ಕುಸು ಗುಡ್ ಮಾರ್ನಿಂಗ್. ಮುತಿ ಎಲ್ಲಿ ನಮ್ಮ ಮುತಿ? ಹಾಂ ಎದಾಳಪ್ಪ, ಸ್ಕೂಲಿಗೆ ಟೈಮ್ ಆಯ್ತು. ಇದು ಇದು ಬೇಗ ಬೇಗ ಪರಿ ಎಬ್ರಿಸ್ಬಾ. ಬೆಳಗ್ಗೆ ನನ್ನನ್ನು ಎಬ್ರಿಸೋದು ಇವಳೆ, ನನ್ನ ಖುಷಿನ ಇಬ್ರೂ ಎಬ್ರಿಸ್ತಾಳೆ. ಇವತ್ತು ನಮ್ಮ ಖುಷಿ ಎದ್ದಿಲ್ಲ ಅಷ್ಟೇನೆ. ಸೊ ಬಿಡ್ಲ ಪರಿ ಬಿಡ್ಲ ಮೇಲೆ, ಪರಿ ಬಿಡ್ಲಮ್ಮ. ಹೀಗೆ ಯಜಮಾನ್ರು ಹೊರಟ್ರು ಫ್ರೆಂಡ್ಸ್ ಇವಾಗ ಆಫೀಸ್ಗೆ. ವೆಲ್ಕಮ್. ಯಾಕೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟೋಗಿ ನೋಡೋಣ. ಹಾಂ ಇದಕ್ಕೂ ಮುಂಚೆ ಒಂದು ಡಿಸ್ಕಷನ್ ಆಯಿತು ಫ್ರೆಂಡ್ಸ್. ಹೌದಾ? ಎಲ್ಲ ಗಂಡಂದಿರು ಡೈಲಿ ಹೆಂಡ್ತಿದ್ರಿಗೆ ಹಿಂಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾರಲ್ಲ. ಹಾಂ ಎಲ್ಲ ಗಂಡಂದಿರು ಮೀನ್ಸ್ ಅವ್ರವ್ರ ಗಂಡಂದಿರು. ಸೊ ಎಲ್ಲ ಗಂಡಂದಿರು ಅಂತೈತೆ, ಅವ್ರವ್ರ ಗಂಡಂದಿರು ಅವ್ರವ್ರ ಹೆಂಡ್ತಿದ್ದಿರಿಗೆ ಇದೇ ಥರನೇ ಹೇಳೋದ್ರೆ ಎಷ್ಟು ಖುಷಿ ಪಡ್ತಾರೆ ಅಂದರೆ. ಓಕೆ ನಮ್ಮನೆ ಶೂರ್ ಹಾಕ್ಕೊಳ್ಳು ಫ್ರೆಂಡ್ಸ್. ಹೊಸ ಮನೆಗೆ ಹೋದ್ಮೇಲೆ ಏನು ಕತೆನೇ ಗೊತ್ತಿಲ್ಲ, ಲೈನಕ್ಕಿದ್ದಾವೆ. ಹೌದಾ? ಓಕೆ ಶೂಸ್ ಅಂತೂ ಒಂದು ಬಳ್ಳಾವೆ. ಅದು ಹೆಂಗೆ ಆ ಮನೆಗೆ ಹೋದ್ಮೇಲೆ ಇದು ಮಾಡೋದು ಅನ್ನೋದು ಗೊತ್ತಿಲ್ಲ, ಅದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡಬೇಕು. ಶೂ ತಗೊಂಬರೋದಕ್ಕೆ ನಾವು ರ್ಯಾಕ್ ರೆಡಿ ಮಾಡಬೇಕು. ನೆಕ್ಸ್ಟು ಕರೆಕ್ಟಾ? ರ್ಯಾಕ್ ಇರೋಷ್ಟು ಶೂ ತರೋದಲ್ಲ, ಶೂ ತರೋಷ್ಟು ರ್ಯಾಕ್ ರೆಡಿ ಮಾಡಬೇಕಾಗುತ್ತೆ. ಅಲ್ಲ ಇವಾಗ ಆಲ್ರೆಡಿ ಇತ್ತು, ಅದಕ್ಕೋಸ್ಕರ ಇದಿತ್ತು. ಅದು ನಮ್ಮದು, ಆ ಕಡೆ ನಮ್ಮದು. ನೆಕ್ಸ್ಟು ಅಲ್ಲೋದ್ಮೇಲೆ ಇವೆಲ್ಲ ಇಡೋಕ್ಕಾಗಲ್ಲ. ಮನೆ ಮಾಡಿದ್ರೆ ಮನೆ ಅಷ್ಟು ದೊಡ್ಡದಿಲ್ಲ ಅಂತ ಸಾಮಾನು ತುಂಬಿಸೋಕೆ ಟ್ರೈ ಮಾಡ್ತೀವಿ. ಮನೆ ಚಿಕ್ಕದಿಷ್ಟು ಸಾಮಾನು ಕಮ್ಮಿ ಇರ್ತೀವಿ. ಮನೆ ದೊಡ್ಡದಾಗಿದ್ದಷ್ಟು ಸಾಮಾನು ಕಡಿಮೆ ಇದ್ರೆ ಮನೆ ಸ್ಪೇಷಿಯಸ್ ಆಗಿ ಕಾಣುತ್ತೆ. ಮತ್ತೆ ಹಂಗೆ ಮಾಡಬೇಕು. ನಾವೇನ್ ಮಾಡ್ತೀವಿ ಗೊತ್ತಾ, ಮನೆ ಚಿಕ್ಕದಿದ್ರೆ ಅಷ್ಟೇ ಸಾಮಾನು ತರ್ತೀವಿ, ಮನೆ ದೊಡ್ಡದಾದಷ್ಟು ಸಾಮಾನು ಜಾಸ್ತಿ ತರ್ತೀವಿ. ಅದನ್ನೇ ನಾನು ಹೇಳ್ತಿರೋದು, ಹಂಗೆ ತರಬಾರ್ದು. ಅವಾಗ ಸ್ಪೇಷಿಯಸ್ ಆ ಮನೇಲಂತೂ ಜಾಸ್ತಿ ತರಬಾರ್ದು ಅಂತ ನಾವು ಡಿಸೈಡ್ ಮಾಡ್ಕೊಂಡಿರ್ತೀವಿ. ಸೊ ಕಂಟ್ರೋಲ್ ಇರಬೇಕು. ಅದು ಎಸ್ಪೆಷಲಿ ನೀವು ಕೇಳಬೇಕಾ, ಕಣ್ಣು ಸಿಕ್ಕಿತೆಲ್ಲ ಬೇಕು ಅಂತೀರಾ ಫ್ರೆಂಡ್ಸ್. ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಮೆಟ್ರೋ ಫಸ್ಟ್ ಟೈಮ್ ಅಲ್ಲ ಸಾರಿ, ಸೆಕೆಂಡ್ ಟೈಮ್ ಅನಿಸುತ್ತೆ ಮೆಟ್ರೋ. ಒಂದು ಸರಿ ಅಷ್ಟೇ ಮೆಟ್ರೋನಲ್ಲಿ ಹೋಗಿಲ್ಲ ನಾನು ಜಾಸ್ತಿ. ಇವಾಗ ಮೆಟ್ರೋಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಏನ್ರಿ ನಾನು ಬೆಂಗಳೂರು ಬಸ್ಸು ಹತ್ತಿಲ್ಲ, ಟ್ರೈನು ಜಾಸ್ತಿ ಹತ್ತಿಲ್ಲ. ಇವಾಗ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ಟಿಪ್ಸ್ ಏನಾದ್ರು ಕೊಡ್ತೀರಾ? ಹೊರಗೆ ಹೋಗ್ತಾ ಇದ್ದೀನಿ. ರೀ ಥ್ಯಾಂಕ್ ಯು ಸೋ ಮಚ್ ರೀ. ಇದರಲ್ಲಿ ಏನು ತರ್ಬೋದು ಫ್ರೆಂಡ್ಸ್ ಇವತ್ತು ನೋಡಿ, ಇದೇ ಚಾಲೆಂಜು. 500 ರೂಪಾಯಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಬರ್ತೀನಿ ಅನ್ನೋದೇ ಚಾಲೆಂಜ್ ಇವತ್ತು. ಸಂಬಳ ಹಚ್ಕೊಂಡು ಇರೋರಿಗೂ ಹಾಂ ಸ್ಯಾಲರಿ ಪರ್ಸನ್ಗೂ ಓನರ್ಗೂ ಒಂದೇ ಹೇಳ್ತೀರಾ? ನಮ್ಮ ಕೆಪಾಸಿಟಿ ಇಷ್ಟೇ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ರೀ, ಲವ್ ಯು ರೀ. ಫೈನಲಿ ನಾವು ಯಜಮಾನ್ರು 500 ರೂಪಾಯಿ ಕೊಟ್ಟಾರೆ. ಇವತ್ತು ಅದೇ ಚಾಲೆಂಜ್ ಫ್ರೆಂಡ್ಸ್. 500 ರೂಪಾಯಲ್ಲಿ ನಾನು ಏನು ಶಾಪಿಂಗ್ ಮಾಡ್ಕೊಂಬರ್ತೀನಿ ಅದೇ ಶಾಪಿಂಗ್ ಅಲ್ಲ ಚಾಲೆಂಜು. ಓಕೆನಾ, ನೋಡ್ತೀನಿ, ಟ್ರೈ ಮಾಡ್ತೀನಿ. ಆದಷ್ಟು ಸೋಮ್ ಕೊಟ್ಟರೆ ದುಡ್ಡೆಲ್ಲ ನಾನು ಆದಷ್ಟು ಖರ್ಚು ಮಾಡೋದಿಲ್ಲ. ನೋಡುವ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಇದಾಗಿ ಇಟ್ಕೊತೀನಿ. ಸೊ ಓಕೆ ಆಯಿತು. ಇವಾಗ ಪಟ್ಪಟ ರೆಡಿ ಆಗಬೇಕು. ಖುಷಿಯಮ್ಮನ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು, ನಾನು ಕೀರ್ತಿ ಇವತ್ತು ಅವರು ಇಬ್ಬರು ಸ್ಕೂಲಿಗೆ ಬಿಡ್ತಾ, ಬಬ್ರೂ ಕೀರ್ತಿನೂ ಸ್ಕೂಲಿಗೆ ಬಿಡ್ತಾ ನಾವು ಹಾಗೆ ಹೊರಡ್ಬೇಕಂದ್ರೆ ಬೇಗ ಹೊರಡ್ಬೇಕು ಅಂದ್ಕೊಂಡಿದ್ವಿ. ಚಿಕ್ಕಪೇಟೆಗೆ ಹೋಗಬೇಕು. ಅದಕ್ಕೋಸ್ಕರ ಇವಾಗ ಬೇಗ ಎಲ್ಲ ಕೆಲಸ ಆಯಿತು. ಪೊಂಗಲ್ ಆಯಿತು, ದೋಸೆ ಆಯಿತು, ರಾತ್ರಿನೇ ಕುಂಬಳಕಾಯಿ ಪಲ್ಯ ಮಾಡಿದೆ, ಅದು ಆಯಿತು. ಸೊ ಎಲ್ಲ ಆಯಿತು ಫ್ರೆಂಡ್ಸ್. ಇವಾಗ 9 ಗಂಟೆ 9:15 ಅಷ್ಟರಲ್ಲಿ ನಾನು ರೆಡಿ ಇರಬೇಕು, ನನ್ನ ಮಗಳೂ ಕೂಡ ರೆಡಿ ಇರಬೇಕು. ಪರಿಗೂ ಊಟ ಹಾಕಿಲ್ಲ, ಅವಳಿಗೆ ಊಟ ಕೊಟ್ಟಿಲ್ಲ ಅವಳಿಗೆ. ಸೊ ಇವಾಗ ಅವಳಿಗೂ ಕೂಡ ಊಟನ ಸ್ವಲ್ಪ ನೀರಲ್ಲಿ ಸೋಪ್ ಮಾಡಿಬಿಟ್ಟು ಅದೆಲ್ಲನೂ ರೆಡಿ ಮಾಡಿ, ಮೊಟ್ಟೆ ಬೇಯಿಸಿಲ್ಲ ಅವಳಿಗೆ, ಮೊಟ್ಟೆ ಬೇಯಿಸ್ಬೇಕು. ಸೊ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಪಟ್ಪಟ್ ಅಂತ ಮುಗಿಸ್ಕೊಂಡು, ವೀಡಿಯೋ ಮಾಡ್ತಾಯಿದ್ರೆ ಮಾಡೋಕ್ಕಾಗಲ್ಲ. ಪಟ್ಪಟ್ ಅಂತ ಮುಗಿಸ್ಕೊಂಡು ಇವಾಗ ರೆಡಿಯಾಗಿ ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ರೆಡಿಯಾಗಿದ್ದಂತೂ ಆಯಿತು. ಊಟ ಇವಳಿಗೆ ತಿಂಡಿ ತಿನ್ಸೋಷ್ಟ್ರೆ ನಂಗೆ ಸಾಕಪ್ಪ. ಬೆಳಗ್ಗೆಯಿಂದ ಅಷ್ಟು ಕೆಲಸ ಮಾಡಿದ್ರು ನಮ್ಗೆ ಏನನ್ಸಲ್ಲ ನೋಡಿ. ಕೂರಿಸ್ಕೊಂಡು ಟಿ ವಿ ಹಾಕ್ಸಿ ಅಲ್ಲ, ಈಗ ಎಲ್ಲ ಅಮ್ಮಂದಿರದು ಗೋಳು ಇಷ್ಟೇ ಇರುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಅವಳಿಗೆ
ತಿನ್ನಿಸ್ತಾ ಇದ್ದೀನಿ. ಮೊಟ್ಟೆ ಬಾಯ್ಲ್ ಮಾಡಿದ್ದೆ, ಅದನ್ನು ಕೊಟ್ಟೆ, ಬೇಡ ಅಂದ್ಲು. ಆಮೇಲೆ ಅವಳ ಪರಿಗೆ ಊಟ ಹಾಕ್ತೆ, ಅವಳು ತಿಂದ್ಲು ಆರಾಮಾಗಿ. ಇವತ್ತು ಅವಳು ತಿಂದ್ಲು, ಏನು ಇದು ಮಾಡಲಿಲ್ಲ. ಇವಳೇ ಸ್ವಲ್ಪ ಇದು ಮಾಡ್ತಾಳೆ, ಅದಕ್ಕೆ ಸ್ವಲ್ಪ ಪೊಂಗಲ್ಲೇ ತಿನ್ನಿಸ್ತಾ ಇದ್ದೀನಿ. ಇನ್ನು ಅವಳಿಗೆ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು. ನೆಕ್ಸ್ಟ್ ನಾನು ಸ್ವಲ್ಪ ತಿಂಡಿ ತಿನ್ನಬೇಕು ಇಟ್ಟಿದ್ದೀನಿ. ಇನ್ನು ಅವಳು ತಿನ್ನಿಸ್ಬಿಟ್ಟು ತಿಂದರೆ ಒಂಥರ ಸಮಾಧಾನ ಅಂದ್ಕೊಂಡು ಕಾಫಿನೂ ಕುಡ್ದಿಲ್ಲ ಬೆಳಗ್ಗೆಯಿಂದ ನಾನು. ಹೊಟ್ಟೆ ಎಲ್ಲ ಯೋಸಿ ಖಾಲಿ ಹೊಟ್ಟೆಯಲ್ಲಿ ಬ್ರಷ್ ಮಾಡಿಬಿಟ್ರೆ ಒಂಥರ ಸುಸ್ತಾದಂಗೆ ಆಗೋಯ್ತದೆ. ಫಸ್ಟು ತಿಂಡಿ ತಿಂದು ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಡ್ತೀನಿ. ಹೋದ್ವಿ ಇವಾಗ. ರಮ್ಯಾ ಇನ್ನೂ ಮಮತಾರು ಬಂದಿರೋದಿಲ್ಲ, ಕೀ ತಗೊಂಡೋಗಿಲ್ಲ, ಹಂಗೆ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಅಯ್ಯೋ, ಇನ್ನೂ ಆಗುತ್ತೆ, ಅವ್ರು 11 ಗಂಟೆ ಹತ್ರ ಆಗುತ್ತೆ ಮಮತಾರು ಬರೋದು. ಊಟ ಕೊಟ್ಟು ಕಳಿಸಿದ್ದೀನಿ. ಫೋನಲ್ಲಿ ಮಾತಾಡ್ತಾರೆ. ಹಾಂ, ಇವಾಗ ಓಕೆ, ಗಾಡೀಲಿ ಜಲಹಳ್ಳಿ ಕ್ರಾಸ್ವರೆಗೂ ಹೋಗಿ ಆಮೇಲೆ ನಾನು ಕೀರ್ತಿ ಇಬ್ಬರು ಮೆಟ್ರೋಲ್ ಹೋಗೋಣ ಅಂತ. ನಾನು ಗಾಡಿ ತೊಗೊಳ್ಳೋಣ ಅಂತ ಕೆಳಗೆ ಬಂದೆ. ಅಷ್ಟಕ್ಕಿತ್ತೆ ಬಿಡಿ ನಿಖಿತ, ಮೊನ್ನೆ ನಾವು ನಿಮ್ಮ ಗಾಡೀಲಿ ಹೋಗಿದ್ವಿ, ಇವತ್ತು ನನ್ನ ಗಾಡೀಲಿ ಹೋಗೋಣ ಅಂತ ಹೇಳಿದ್ರು. ಜಲಹಳ್ಳಿ ಕ್ರಾಸ್ಗೆ ನಮಗೆ ಹತ್ರ ಆಗತ್ತೆ, ಏನು ಒಂದು 10 ನಿಮಿಷ ಅಷ್ಟೇ ನಮ್ಮ ಮನೆಯಿಂದ ಜಲಹಳ್ಳಿ ಕ್ರಾಸ್ಗೆ ಹೋಗಬೇಕು ಅಂತ ಅಂದರೆ. ಸೊ ಮತ್ತು ಇನ್ನು ಮೆಟ್ರೋಗೆ ಹೋಗ್ತಾ ಇರೋದು. ನಾನೊಂದು ಮೆಟ್ರೋ ಹೋಗೇ ಇಲ್ಲ ಯಾವತ್ತು. ಅಷ್ಟು ಅಂದರೆ ಒಂದು ಸರಿ ಹೋಗಿರ್ಬೋದು ಅಷ್ಟೇ, ನೆನಪಿಸ್ಕೊಂಡ್ರೆ 1 ಇಲ್ಲ 2 ಸರಿ ಅಷ್ಟೇ. ಅದರಲ್ಲೂ ಈಗ ಒಂದು 6-7 ವರ್ಷ, ಒಂದು 7-8 ವರ್ಷನೇ ಆಗಿರ್ಬೋದು, ಹೋಗೇ ಇಲ್ಲ. ಯೂಟ್ಯೂಬ್ ಶುರು ಮಾಡಿದಾಗ್ಲಿಂದ ಅಂತೂ ಒಂದು ಸರಿನೂ ಹೋಗೇ ಇಲ್ಲ. ತುಂಬ ವರ್ಷಗಳಾಗಿದೆ. ಖುಷಿ ಮಗನೂ ಮೆಟ್ರೋ ಕರ್ಕೊಂಡು ಹೋಗಿಲ್ಲ. ಒಂದು ಸರಿ ಹೋಗಬೇಕು, ಅವಳಿಗೂ ಒಂದು ಸರಿ ಹೇಗೆ ಇರುತ್ತೆ ಅನುಭವ ಅನ್ನೋದು ತೋರಿಸ್ಬೇಕು. ಸೊ ಥರ ಎಕ್ಸೈಟ್ ಆಗಿದೆ ನಾನಂತೂ. ತುಂಬ ದಿನ ಆದಮೇಲೆ, ವರ್ಷಗಳಾದಮೇಲೆ ಮೆಟ್ರೋನಲ್ಲಿ ಹೋಗ್ತಾಯಿದ್ದೀನಿ. ಇಷ್ಟು ದಿನಕ್ಕಿದೆ ಫಸ್ಟ್ ಟೈಮ್ ನಾನು ಜಲಹಳ್ಳಿ ಕ್ರಾಸು ಮೆಟ್ರೋ ಸ್ಟೇಷನ್ಗೆ ಅಂತ ಬರ್ತಾ ಇರೋದು. ಹಾಂ, ನೆರಳಿಗೆ ಹಾಕಿ ಅಲ್ಲಿ ಇಲ್ಲ ಬರೋದೋಕೆ. ಹೆಲ್ಮೆಟ್ ಇಡೋದು 2 ಹೆಲ್ಮೆಟ್ ಕಷ್ಟ ಸ್ವಲ್ಪ ಇದೆ. ಇಲ್ಲಿ ಯಾರು ಇಟ್ಟಿದ್ದಾರಲ್ವ, ಎಷ್ಟೊಂದು ಜನ ಇಟ್ಟಿದ್ದಾರೆ. ಅಂಕಲ್, ಹೆಲ್ಮೆಟ್ ಇಟ್ಟೋಗ್ಬೋದಾ? ಹಾಂ, ಇಲ್ಲ ಬಿಡಿ, ನೋಡೋಣ ಫ್ರೆಂಡ್ಸ್. ಏನು ಮಾಡಲ್ಲ, ಎತ್ಕೊಳ್ಳಲ್ಲ ಅಂತ ಕೀರ್ತಿರ್ ಕಾನ್ಫಿಡೆಂಟ್ ಹೇಳೋರೆ. ಏನಾಗುತ್ತೆ ನೋಡೋಣ. ಲಾಕ್ ಮಾಡಿದೀವಿ, ಲಾಕ್ ಆಗಿದೆ. ಇನ್ನೊಂದೇನು ಗೊತ್ತಾ, ಯಾರು ಹಿಂಗೆಲ್ಲ ಕೀಳಕ್ ಹೋದ್ರೆ ನೋಡೋಣ, ಗೊತ್ತಾಗುತ್ತೆ, ಬರೋಷ್ಟಕ್ಕಿರುತ್ತೆ. ಹಾಂ, ಸರಿ ಸರಿ, ನೀವೇ ಇಡಬೇಡಿ ಅಂದ್ರಲ್ಲ ಅದಕ್ಕೋಸ್ಕರ. ಅಯ್ಯೋ, ಹೊರಟೋಯ್ತು ಒಂದು ಮೆಟ್ರೋ. ಲಾಕ್ ಓಪನ್ ಮಾಡಬೇಕು. ಒಂದು ಕಾನ್ಫಿಡೆಂಟ್ ಮೇಲೆ ಹೋಗ್ತಾ ಇದೀವಿ, ಬರೋಷ್ಟಕ್ಕಿರುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಂದು ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು, ಸೊ ಗೊತ್ತಿಲ್ಲ, ನೋಡುವ. ಇವಾಗ ಹೋಯ್ತು ಒಂದು ಮೆಟ್ರೋ. ಯೂಟ್ಯೂಬ್ ಶುರು ಮಾಡಿದಾಗಲಿಂದ ಫಸ್ಟ್ ಮೆಟ್ರೋ ಫ್ರೆಂಡ್ಸ್, ಫಸ್ಟ್ ಟೈಮ್ ಮೆಟ್ರೋ, ಅದು ಜಲಹಳ್ಳಿ ಕ್ರಾಸಿಂದ. ಜಲಹಳ್ಳಿ ಮೆಟ್ರೋ ಸ್ಟೇಷನ್. ಲಾಕ್ ತಗೋಬೇಕಂತೆ, ಚೆಕ್ ಮಾಡಬೇಕಂತೆ. ಇದು ಕಂಪಲ್ಸರಿ ಅಲ್ಲ, ಇದೆಲ್ಲ ಟೆಸ್ಟ್ ಇಲ್ಲ. ಮತ್ತು ಕೀರ್ತಿರೆಲ್ಲ ಓಡಾಡ್ತಾನೆ ಇರ್ತಾರೆ, ಅದರಿಂದ ಅವ್ರಿಗೆ ಗೊತ್ತು. ನಾನು ಓಡಾಡದೇ ಇರೋಳು, ಯಾವ ಕಡೆ ಹೋಗಬೇಕು, ಹೇಗೆ ಹೋಗಬೇಕು, ಟಿಕೆಟ್ ಹೆಂಗೆ ತೊಗೋಬೇಕು, ಏನು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಅವ್ರು ಕರ್ಕೊಂಡು ಹೋಯ್ತವ್ರೆ, ನಾನು ಬರ್ತಾಯಿದ್ದೀನಿ ಅಷ್ಟೇನೆ. ಟಿಕೆಟು ತೊಗೊಳ್ಳಿಲ್ಲ ಅವರೇನೋ, ಆನ್ಲೈನಲ್ಲೇನೋ ಬುಕ್ಕಿಂಗ್ ಮಾಡಿಕೊಂಡ್ರು ಅಷ್ಟೇ. ಅದ್ರ ಬಗ್ಗೆನೂ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲಿ ಲೇಡೀಸ್ ಹೋಗಿ ಹತ್ರ ಅಂತ ಬಂದರು. ಸೊ ಇಲ್ಲಾದರೆ ಬರೀ ಲೇಡೀಸು ಅಂತ ನೋಡಿ. ಈ ವಿಚಾರನೂ ನನಗೆ ಗೊತ್ತಿಲ್ಲ, ಓಡಾಡಿದರೆ ತಾನೇ ಗೊತ್ತಾಗೋದಕ್ಕೆ. ಸೊ ನಾನು ಯಾವಾಗಲೂ ಇಲ್ಲೇ ನಿಖಿತ ಫಸ್ಟ್ ಲೇಡೀಸ್ ಕಂಪಾರ್ಟ್ಮೆಂಟಿಗೆ ಹತ್ತೋದು ಅಂತ ಹೇಳ್ತಾಯಿದ್ರು. ಸೊ ಹೌದಾ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಗಾಳಿ ಬೀಸ್ತೈತೆ, ಗಾಳಿ ಸಕ್ಕತ್ತಾಗಿದೆ ಗಾಳಿ. ಕ್ಲಾರಿಟಿನೂ ಸಕ್ಕತ್ತಾಗಿ ಬಂದೈತೆ. ಇಲ್ಲಿ ಫೋಟೋ ಚೆನ್ನಾಗಿ ಬರುತ್ತೆ, ಆಫ್ ಮಾಡ್ಬೋದಾ? ಸೆಲ್ಫಿ ಚೆನ್ನಾಗಿ ನಿಖಿತ ಬಂದಿದ್ದಾರೆ. ಹೌದಾ? ಗಾಳಿ ನಿಂತ್ಕೊಂಡು ಹೋಗೋ ಥರ ಆಗ್ತೈತೆ. ಚಿಕ್ಕಪೇಟೆ. ಬನ್ನಿ, ಕ್ಲಿಪ್ ಚೆನ್ನಾಗಿ ಹಾಕಿದ್ದಾರೆ. ಏನೋ ಪುನೀತ್ ರಾಜ್ಕುಮಾರ್ ಕರೆಕ್ಟಾಗಿ ಜಲಹಳ್ಳಿ ಕ್ರಾಸಿಂದ ಚಿಕ್ಕಪೇಟೆಗೆ 20 ನಿಮಿಷ, ಕರೆಕ್ಟಾಗಿ ಎಕ್ಸಾಕ್ಟ್ 20 ನಿಮಿಷ ತಗೊಳ್ತು. ನಾವು ಬೇಗ ಹೋಗಬೇಕು ಅಂತ, ಯಾಕಂದರೆ ಬೇಗ ಹೋದರೆ ಅಷ್ಟೊಂದು ರಶ್ ಇರೋದಿಲ್ಲ, ಬಿಸಿಲು ಇರೋದಿಲ್ಲ ಅಂತ ಅಂದ್ಕೊಂಡು ಬೇಗ ಬಂದಿದ್ದು. ಯಾಕೆಂದರೆ ಕೀರ್ತಿಯವರು ಒಂದು ಸೀರೆ ಸೆಲೆಕ್ಟ್ ಮಾಡಬೇಕಾಗಿತ್ತು. ಅಂದರೆ ಆಸ್ಟ್ರೇಲಿಯಾದಲ್ಲಿ ಅವ್ರ ಫ್ರೆಂಡ್ಗೆ
ಒಂದು ಸೀರೆ ಕೊಟ್ಟು ಕಳಿಸ್ಬೇಕಾಯ್ತು. ಆದ್ದರಿಂದ ನಾವು ಬಂದಿದ್ದು. ನನಗೂ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡಂಗಾಗುತ್ತೆ, ಸೀರೆನೂ ತೊಗೊಂಡಂಗಾಗುತ್ತೆ ಅಂತ ಬಂದ್ವಿ. ಇನ್ನೂ ಒಂದಷ್ಟು ಅದೇ ಇಲ್ವಾ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಇದ್ವು ಅಂತ ಅದನ್ನು ಎಲ್ಲ ಮುಗಿಸ್ಕೊಡೆ. ಸೀರೆ ಸೆಲೆಕ್ಷನ್ ಅಂತೂ ಪಟ್ ಅಂತ ಮಾಡಿಬಿಟ್ರು ಕೀರ್ತಿಯವರು. ಅವ್ರಿಗೊಂದು ಐಡಿಯಾ ಇತ್ತಂತೆ ಇದೇ ರೀತಿ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡ್ರು. ಅದು ಸ್ಯಾರಿ ಪ್ರೈಸು 8,500 9,000 ಇರಬೇಕು. 140 GSM 120 GSM ಅಂತ ಹೇಳಿದ್ರು. ಅದಾದಮೇಲೆ ರಿತಿಗೆ ಅವಳು ಅವ್ರ ಅಪ್ಪ ಥರ ಹೈಟ್ ಇದ್ದಾಳೆ ತುಂಬ. ಅವಳಿಗೇನಂದರೆ ಈ ಟ್ರೆಡಿಷ್ನಲ್ ಅವ್ರ ಅಮ್ಮನ ಥರ ಈ ಥರ ಕುರ್ತೀಸ್ ಹಾಕೋಬೇಕು, ಆಮೇಲೆ ಚೂಡಿದಾರ್ ಹಾಕೋಬೇಕು, ಆ ಥರ ಇಷ್ಟ ಅಂತೆ. ಅದಕ್ಕೆ ಕೀರ್ತಿಯವರು ಹುಡುಕ್ತಾವ್ರೆ ಮಗಳಿಗೆ ತೊಗೊತಾರೆ ಒಂದಷ್ಟು ಡ್ರೆಸ್ನ. ಇನ್ನೂ ತಿರ್ಗಾಡಿ ಸುಸ್ತಾಯಿತು, ತುಂಬ ಅಂತ ತಿರ್ಗಾಡಲಿಲ್ಲ, 1-2 ಶಾಪ್ಗೆ ಹೋದ್ವಿ ಅಷ್ಟೇ. ಇನ್ನು ಬರ್ತಾ ಕೀರ್ತಿರು ನಿಕ್ತಾ ಸ್ಯಾಂಡ್ವಿಚ್ ತಗೊಳ್ಳೋಣ ಅಂದರು. ನನಗೆ ಆ್ಯಕ್ಚುಲಿ ಏನು ಅಷ್ಟು ಇಷ್ಟ ಆಗೋದಿಲ್ಲ ಸ್ಯಾಂಡ್ವಿಚು, ಒಂದೇ ಒಂದು ಸ್ಲೈಸ್ ಸಾಕು, ಪನ್ನೀರೆಲ್ಲ ಹಾಕಿದ್ರು ಸಾಕು ಅಂತ. ಈ ಸ್ಯಾಂಡ್ವಿಚ್ ಇಷ್ಟ ಆಗೋಲ್ಲ. ಮತ್ತು ಮೆಟ್ರೋ ಸ್ಟೇಷನ್ಗೆ ಬಂದರೆ ಹೊಟ್ಟೆ ನಂಗೆ ತುಂಬ ಹಸ್ವಾಗ್ತಾಯಿತ್ತು. ಅವರಂತೂ ಹೆಂಗೋ ಸ್ಯಾಂಡ್ವಿಚ್ ತಿಂದ್ಬಿಟ್ರು. ಅಲ್ಲಿ ಯಾವುದೋ ಹೊಸದು ಮೆಟ್ರೋ ಸ್ಟೇಷನ್ ಆಪೋಸಿಟೇ ಬಿರಿಯಾನಿ ಹೋಟೆಲ್, ಚಿಕ್ಕಪೇಟೆ ದೊಣ್ಣೆ ಬಿರಿಯಾನಿ ಅಂತ ಓಪನ್ ಆಗಿದೆ. ಸರಿ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಕರೆಕ್ಟಾಗಿ 500 ರೂಪೀಸ್ ಆಯಿತು ಫ್ರೆಂಡ್ಸ್. ಇದು ಒಂದು ಪ್ಲೇಟ್ ಕಬಾಬ್ ತೊಗೊಂಡ್ವಿ, ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿ. ನಾನು ಹೊಸ ಹೋಟೆಲು, ನಾನ್ ವೆಜ್ ಹೋಟೆಲು ಅಂತಂದರೆ ವೆರೈಟೀಸ್ನ ಟೇಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಕೀರ್ತಿಯವರು 1 ಪ್ಲೇಟ್ ಸಾಕು ನಿಖಿತಾ ಅಂದರು. ಆದರೆ ನಾನೇನು ಮಾಡಿದೆ, ಇಲ್ಲ ಕೀರ್ತಿ ಇರಿ, ಇದು ಕ್ಷತ್ರಿಯ ಕಬಾಬ್ ಅಂತೆ. ಕಬಾಬ್ ಮಾತ್ರ ತುಂಬ ಚೆನ್ನಾಗಿತ್ತು, ಬಿರಿಯಾನಿನೂ ಅಷ್ಟೇ ಚೆನ್ನಾಗಿತ್ತು. ಆದರೆ ನಮಗೆ ಫುಲ್ ತಿನ್ನೋಕ್ಕಾಗಲಿಲ್ಲ. ಲಾಸ್ಟಿಗೆ ಪಾರ್ಸೆಲ್ ಮಾಡಿಸ್ಕೊಂಡ್ವಿ. ಏನಾಯ್ತು ಅಂದರೆ ಕರೆಕ್ಟಾಗಿ 500 ರೂಪೀಸ್ ಆಯಿತು. ಸೋಮು ಕೊಟ್ಟಿದ್ದ ದುಡ್ಡು ಎಲ್ಲಿಗೆ ಹೋಯ್ತು ಅಂತಂದರೆ ತಿನ್ನೋದಕ್ಕೆ ಹೋಯ್ತು ಅಂತಲೇ ಹೇಳ್ಬೋದು. ಅಚ್ಚುಕಟ್ಟಾಗಿ ಬಿರಿಯಾನಿ ತಿಂದ್ವಿ. ತಿಂದ್ಕೊಂಡು ಅವ್ರಿಗೆ ಗೌಡ್ರೆ ಅಂತೆ, ಅವರು ಬೆಳ್ಳೂರು ಕ್ರಾಸ್ ಕಡೆಯವರೇ ಅಂತ ಹೇಳ್ತಾಯಿದ್ರು. ನಾನು ಬೋಟಿ ಗೊಜ್ಜು ಅಂತ ಇತ್ತಲ್ಲ, ಕಾಳಾಕಿರ್ತೀರ, ಅದಕ್ಕೆ ಬೋಟಿ ಗೊಜ್ಜು ತಿಂದಂಗೆ ಹೋಗ್ಬಿಟ್ಟಿದೆ. ನನಗೆ ತುಂಬ ದಿನ ಆಯಿತು ಬೋಟಿ ಗೊಜ್ಜು ತಿಂದು. ಅದಕ್ಕೇನೆ ಅವ್ರಿಗೆ ಕೇಳಿದೆ, ಕಾಳೆಲ್ಲ ಹಾಕಿರ್ತೀರ ಅದಕ್ಕೆ ಅಂತ. ಇಲ್ಲ ಮೇಡಮ್, ಯಾವ ಕಡೆಯವರು ನೀವು ಅಂತೆಲ್ಲ ಕೇಳಿದ್ರು. ನೀವು ಏನು ಗೌಡ್ರಾ, ಮಂಡ್ಯ ಕಡೆಯವರಾ ಅಂತೆಲ್ಲ ಹೇಳ್ತೀರೋ. ನಾವು ಮಂಡ್ಯ ಕಡೆಯವರೇ, ಬೆಳ್ಳೂರು ಕ್ರಾಸವ್ರು ಅಂತೆಲ್ಲ ಹೇಳಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಪರಿಚಯ ಮಾಡಿಕೊಂಡು ಹಾಗೆ ಹೇಗೆ ಅಂತ ಹೇಳ್ಕೊಂಡು ಸರಿ ಅಂತ ಮತ್ತೆ ಮೆಟ್ರೋ ಹತ್ತಿದ್ವಿ. ಚೆನ್ನಾಗಿತ್ತು, ಒಂಥರ ಏನೋ ಈ ಹೊಸ ರೀತಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಒಂದು ರೀಲ್ ತೊಗೊಳ್ಳೋಣ ಇರು, ಒಂದು ಫೋಟೋ ತೊಗೊಳ್ಳೋಣ ಇರು ಅಂತ ಹೇಳ್ಬಿಟ್ಟು ಹಾಗೆ ತೊಗೊಂಡೆ. ಸೇಮ್ ಅಲ್ಲಿಂದನೇ ನನಗೆ ಶಾಪ್ಗೂ ಕೂಡ ನಾನು ಬೇಗ ಬರಬೇಕಾಗಿತ್ತು. ಅಲ್ಲಿಂದ ಕರೆಕ್ಟಾಗಿ 20 ಮಿನಿಟ್ಸಿಗೆ ಕರೆಕ್ಟಾಗಿ ರೀಚ್ ಆದ್ವಿ. ಅಲ್ಲಿಂದ ಗಾಡಿ ತೊಗೊಂಡ್ವಿ. ಆಲ್ಮೋಸ್ಟ್ ಒಂದು 3:30 ಅಷ್ಟೊತ್ತಿಗೆ ಆಗೋಯ್ತು. ನಾವು ಅಂದ್ಕೊಂಡಿದ್ದು 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರಬೇಕು ಅಂತ. ಆದರೆ 3:30 ಆಗೋಯ್ತು ಬರೋಷ್ಟೊತ್ತಿಗೆ. ನಾನು ಮನೆಗೆ ಹೋಗಲೇ ಇಲ್ಲ. ಸ್ಟ್ರೈಟ್ ಬಂದು ನಾನು ಶಾಪ್ಗೆ ಹೋದೆ. ಯಾಕಂದರೆ ಶಾಪಲ್ಲಿ ವೀಡಿಯೋ ಮಾಡಬೇಕಾಯ್ತು. ಮತ್ತು ಕ್ಲಿಯರೆನ್ಸ್ ಸೇಲ್ ಅಂತ ಬೇರೆ ಹಾಕಿದ್ದೀನಿ ಅಲ್ವಾ, ಇವಾಗ ಕಸ್ಟಮರ್ಸ್ ಬೇರೆ ಎಲ್ಲ ಬರ್ತಿದ್ದಾರೆ ಎಲ್ಲದು ಅಂದರೆ ಪರ್ಚೇಸ್ ಮಾಡೋಕ್ಕೆ ಅಂತ ಹೇಳಿ. ಆದ್ದರಿಂದ ಶಾಪಲ್ಲೂ ಕೂಡ ಬ್ಯುಸಿ ಇದ್ದು, ಕಸ್ಟಮರ್ಸ್ ತುಂಬ ಜನ ಇದ್ದರು. ಅದರಿಂದ ಶಾಪಲ್ಲೇ ಬ್ಯುಸಿ ಆಗಿಬಿಟ್ಟೆ. ಫ್ರೆಂಡ್ಸ್ ಬಂದೊಳ್ಳೆ ಸೈಲೆಂಟ್ ಕೂತ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಶಾಪ್ಗೆ ಹೋದೆ. ಏನಂದರೆ ಇವಾಗ ಶಾಪ್ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ವಾ, ಆನ್ಲೈನ್ ಕಸ್ಟಮರ್ಸು, ಆಫ್ಲೈನ್ ಕಸ್ಟಮರ್ಸ್ ಎಲ್ಲ ಬರ್ತಾಯಿರ್ತಾರೆ. ಬರೋಷ್ಟೊತ್ತಿಗೆ ನಾನು ಬಂದಮೇಲೆ ಅಂದರೆ ಒಂದು 3:30ಗೆ ಬಂದೆ ಮನೆಗೆ. ಬರ್ತಿದ್ದಂಗೆ ಜಾಸ್ತಿ ಆದರು ಸಂಜೆ. ಇಷ್ಟೊತ್ತು ಪುರ್ಸೊತ್ತಿರಲಿಲ್ಲ. ಮತ್ತು ನಮ್ಮ ಜೊತೆಯಲ್ಲಿ ವರ್ಕ್ ಮಾಡ್ತಿರೋ ಅವರು ಕೂಡ ಮದುವೆದೇ ಫಂಕ್ಷನ್ ಅಂತ ಬಿಟ್ಬಿಟ್ಟು ಹೊರಗಡೆ ಅವರು ಮನೆಗೆ ಹೋದರು. 4:15ಗೆ ಹೋದರು ಪಾಪ ಅವರು. ಅಲ್ಲಿಂದ ನಾನ್ ಸ್ಟಾಪ್ ಮನೆಗೆ ಬಂದಾಗ 8 ಗಂಟೆ. ಇವಾಗ ಟೈಮ್ ಬಂದು ಕರೆಕ್ಟಾಗಿ 8:45. ನನ್ನ ಮಗಳು ಅಲ್ಲಿ ಏನೋ ಮಾಡ್ತಾವಳೆ. ಬಂದು ಇಷ್ಟೊತ್ತರೆಗೂ ಅವಳಿಗೆ ದ್ರಾಕ್ಷಿ ಕೊಟ್ಟೆ, ತಿಂದ್ಲು. ಸೌತೆಕಾಯಿ ಕೊಟ್ಟೆ ತಿಂದು ಸುಮ್ಮನೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದು. ನನಗೆ ಹಿಂಗಾಗೋಗಿದೆ ಅಂದರೆ ಫುಲ್ಲು ಒಂಥರ ಟಯರ್ಡ್. ಹಿಂಗೆ ಇದ್ದೋಗ್ತೀನಿ, ಆ ಥರ ಇದೆ ಸಿಚುವೇಶನ್ ನನಗೆ. ಇವಾಗ ಬಂದಾದ್ರೂ ಹೊಟ್ಟೆ ಹಸ್ವೇನಿರಲಿಲ್ಲ. ಸ್ವಲ್ಪ ಬಿರಿಯಾನಿ ತಿಂದಿದ್ವಲ್ಲ ಅಲ್ಲಿ. ನಾನು ಮನೆಗೆ ಬರಲಿಲ್ಲ, ಅಂದರೆ ಶಾಪಲ್ಲೇ ಕಳೆದ್ಬಿಟ್ಟೆ. ಕಾಫಿನೂ ಕುಡ್ದಿಲ್ಲ, ಏನಿಲ್ಲ. ಒಂಥರ ಟಯರ್ಡ್ ಆದಂಗೆ ಆಗ್ಬಿಟ್ಟೈತೆ. ಬೆಳಿಗ್ಗೆ ಮಾಡಿದ ಪೊಂಗಲ್ ಐತೆ, ಆಮೇಲೆ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ಖುಷಿಮ ತಿಂದವಳೆ. ಸ್ವಾಮಿ ಇವಾಗೇನೋ ಹೊರಗಡೆ ಆಟಾಡೋಕೆ ಹೋಗಿ, ಬ್ಯಾಡ್ಮಿಂಟನ್ ಆಡೋದೇನು ತುಂಬ ದಿನ ಆಯಿತು. ಹೋಗಿ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಬರ್ತೀನಿ ಕಿತ ಅಂತ ಹೋಗೋರೆ. ಟಯರ್ಡ್ ಆಗಿಬಿಟ್ಟಿದ್ದೀನಿ ಫುಲ್ಲು. ಮತ್ತು ಆದರೆ ಬೆಳಿಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಗ್ತಾಯಿಲ್ಲ, ಈ ಪಾರ್ಟ್ ಪೇಯ್ನ್ ಆಗ್ತಾಯಿದೆ. ಊಟ ಮಾಡಿ ಮಲ್ಕೊಂಬಿಟ್ರೆ ಸಾಕಪ್ಪ ಅನಿಸ್ತೈತಿ. ಒಂದು ವೀಡಿಯೋ ಎಡಿಟಿಂಗ್ ಕೂಡ ಮಾಡಬೇಕು, ಅಪ್ಲೋಡ್ ಮಾಡಿ ಇವತ್ತು ಅಂದ್ಕೊಂಡೆ, ನೆನ್ನೆ ಆಗಲಿಲ್ಲ.
ಇವತ್ತು ಮಾಡೋಣ ಅಂತ ಅಂದ್ಕೊಂಡೆ, ಇವತ್ತೂ ಆಗೋದಿಲ್ಲ. ಸುಮ್ಮನೆ ಮಂಕೋತೀನಿ, ತಲೆ ಭಾರ ಥರ ಆಗ್ಬಿಟ್ಟೈತೆ. ಅದಕ್ಕೆ ಸೊ ಹಂಗೆ ವೀಡಿಯೋದಲ್ಲಿ ಹೇಳ್ತಾ ಆಮೇಲೆ ಬಂದೋಳು ಇನ್ನೂ ಕೈಕಾಲು ತೊಳ್ಕೊಂಡು ಅಷ್ಟಿದ್ದು, ಇನ್ನೂ ಫೇಸ್ ವಾಶ್ ಮಾಡಿಲ್ಲ, ಏನಿಲ್ಲ. ಸೊ ಸಿಗ್ತೀನಿ ಮತ್ತೆ ನಾಳೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಬಾಯ್. ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಇದು ಖುಷಿಮಾ ಹೇಳ್ತಾಯಿದ್ಲು ಹೊಸ ಮನೆ ಹತ್ರ ಹೋಗಬೇಕು ಅಂತ. ಅಲ್ಲಿಗೆ ಅವಳನ್ನ ಕರ್ಕೊಂಡು ಬಂದೆ. ಅವಳಿಗೊಂಥರ ಖುಷಿ ಅಲ್ಲೆಲ್ಲ ಆಟ ಆಡೋದಕ್ಕೆ. ಮತ್ತು ಹೋಗಿದ ತಕ್ಷಣವೇ ಅದೇ ಹೇಳಿಲ್ಲ ನಮ್ಮ ಸೋಮ್ ಫ್ರೆಂಡ್ಸ್ ಎಲ್ಲರೂ ನಾಯಿಗಳೆಲ್ಲ ಓಡ್ಬಂದ್ಬಿಡ್ತವೆ. ನನ್ನ ಗಾಡಿನಲ್ಲಿ ಯಾವಾಗಲೂ ಸೋಮು ಬಿಸ್ಕೆಟ್ ಇಟ್ಟೇ ಇರ್ತಾರೆ. ಸೊ ಅದಕ್ಕೋಸ್ಕರ ಬಿಸ್ಕೆಟ್ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡೋಕೆ ಹೋಗ್ತಾಯಿದ್ದೆ. ಖುಷಿಮಾ ನಾನು ಕೊಡ್ತೀನಿ ಅಂತ ಹೇಳ್ತಾಯಿದ್ಲು. ಇದು ತಿನ್ನೋದು ನೋಡಿ ಇನ್ನೊಂದು ನಾಯಿ ಬಂತು, ಒಂದು ಬ್ಲ್ಯಾಕ್ ನಾಯಲ್ಲಿ ಬರ್ತಾಯಿದೆ ನೋಡಿದು. ಯಪ್ಪ ಅದು ಎಷ್ಟು ಬಜಾರಿ ಇದೆ ಗೊತ್ತಾ, ಸಿಕ್ಕಾಬಿಟ್ಟೆ. ಅದು ಗೊಣ್ಣಾಯಿ. ಅದು ನನ್ನ ಕೈಯಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಅಂತ ಕೊಟ್ಟರೆ ಬೇರೆ ನಾಯಿಗಳೆಲ್ಲ ಎಷ್ಟು ಡೀಸೆಂಟಾಗಿ ಇಸ್ಕೊಳೋದು. ಕಕ್ಕಂತ ನನ್ನ ಬೆರಳಿಗೆ ಹಲ್ಗಳು ಬಿದ್ದುಬಿಟ್ಟು ಹೋಯ್ತು, ನನ್ನ ಬೆರಳು ಕಚ್ಕೊಂತು ಅಂತ ಅಂದ್ಕೊಂಡೆ. ಅಷ್ಟು ಒಂಥರ ಯಪ್ಪ, ಒಂಥರ ಭಯ ಆಗುತ್ತೆ. ನಾಯಿ ನೋಡಿದ್ರೇ ಭಯ ಆಗುತ್ತೆ ನನಗೆ, ಎಲ್ಲಿ ಕಚ್ಕೊಂಡು ತಿಂದ್ಬಿಡುತ್ತೋ ಅನ್ನೋ ಥರ. ಅದು ಸ್ವಲ್ಪ ಹಂಗೆ ಇದೆ. ಆಮೇಲೆ ಹೇಳ್ತಾಯಿದ್ರು ಇಲ್ಲಿ ಆ ಮಗು ಬರ್ತಡೇ ಅಂತ ಹೇಳ್ತಾಯಿದ್ರು, ವಿಶ್ ಮಾಡು ಅಂತ ಹೇಳ್ತಾಯಿದ್ದೆ. ಮತ್ತು ನನ್ನ ಫ್ರೆಂಡ್ ರಮಾ ಇದ್ದಾರೆ, ಅವ್ರನ್ನ ಹಾಗೆ ಮಾತಾಡ್ಸ್ಕೊಂಡು ಬನ್ನಿರಿ ಕಾಫಿ ಕುಡಿಯೋಣ ಅಂತ ಯಾವಾಗಲೂ ಬಂದಾಗೆಲ್ಲ ಹೀಗೆ ಹೋಗ್ತಾಯಿರ್ತೀರಾ ಬನ್ನಿ ಅಂತ ಹೇಳ್ತಾಯಿದ್ರು. ನಾನು ಇಲ್ಲ ರಮ್ಮ, ನಾನು ಖುಷಿಮಾ ಅಳ್ತಾಯಿದ್ಲು ಅಂತ ಅವಳನ್ನ ಕರ್ಕೊಂಡು ಬಂದೆ ಅಷ್ಟೇ. ಇಲ್ಲ ಅಂತಂದಿದ್ರೆ ನಾನು ಕೂಡ ಟೀ ಮಾಡ್ಕೊಬಂದಿದ್ದೀನಿ, ಶಾಪಲ್ಲಿದೆ, ಹೋಗಿ ಕುಡಿಬೇಕು ಅಂತ ಹೇಳಿಬಿಟ್ಟು ಹೊರಟೆ. ಇನ್ನು ಗ್ರೇಪ್ಸ್ ಎಲ್ಲ ತಂದಿದ್ದೆ ಅದೇ ಚಿಕ್ಕಪೇಟೆಯಿಂದ. ಅವಳಿಗೆ ಗ್ರೇಪ್ಸ್ ಇಷ್ಟ. ಕೇಳ್ತಿದ್ಲಮ್ಮ ನನಗೆ ಗ್ರೇಪ್ಸ್ ಬೇಕು, ಗ್ರೇಪ್ಸ್ ಕೊಡು ಅಂತ ಕೇಳ್ತಾಳೆ. ಆರ್ಡರ್ ಮಾಡುವಮ್ಮ ಅಂತಾಳೆ. ಅದಕ್ಕೆ ಸರಿ ಕೊಟ್ಟಿದ್ದೆ, ವಾಶ್ ಮಾಡಿ ಚೆನ್ನಾಗಿ ಸಾಲ್ಟಲ್ಲೆಲ್ಲ ವಾಶ್ ಮಾಡಿಬಿಟ್ಟು ಅವಳಿಗೆ ಕೊಟ್ಟಿದ್ದೆ. ಪೆಪ್ಪ ಅಂತ ಇರ್ತಾಳೆ ಯಾವಾಗಲೂ. ಅದೊಂದು ಹಾಕೊಟ್ಬಿಟ್ಟು ಅವಳಿಗೆ ತಿನ್ನೋಕೆ ಕೊಟ್ಟರೆ ಸೈಲೆಂಟಾಗಿ ತಿನ್ಕೊಂತಾಳೆ. ಇನ್ನು ರೈಸ್ಗೂ ಕೂಡ ಇಟ್ಟಿದ್ದೆ. ಇವತ್ತು ಅಷ್ಟೇ ಟಯರ್ಡ್ ಆಗಿಬಿಟ್ಟಿದೆ ತುಂಬಾನೇ. ಸೊ ನಾನ್ ಸ್ಟಾಪು ಈ ವೀಕೆಲ್ಲ ಫುಲ್ಲು ಸ್ವಲ್ಪ ನಾನ್ ಸ್ಟಾಪ್ ಟಯರ್ಡ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ಆಮೇಲೆ ಸೋಮ್ ಹೊರಗಡೆ ಹೋಗಿದ್ರು ಅವ್ರು. ನೆಕ್ಸ್ಟ್ ಮತ್ತೆ ಈ ವೀಕಲ್ಲಿ ಏನು ಮತ್ತೆ ಟೂರ್ನಮೆಂಟ್ ಇದೆ ಅಪ್ಪು ಕಪ್ದು ಅಂತ ಹೇಳ್ತಾಯಿದ್ರು. ಸೊ ಆಯಿತು ಅಂತ ಹೇಳಿ ಇನ್ನು ಬರೀ ಹೆಂಗೆ ಅಂದರೆ ಯಾರು ಕಾಣಿಸ್ಕೊಂಡಿಲ್ಲ ಅಂತಂದರೆ, ಅದರಲ್ಲೂ ಸೋಮ್ ಎಕ್ಸ್ಪೆಷಲಿ ಬಂದುಬಿಟ್ರೆ ಸಾಕು ಅವ್ರು ಕಾಲನ್ನೇ ಕಚ್ಕೊಂಡಂಗೆ ಆಟ ಆಡ್ತಾಯಿರ್ತಾಳೆ. ಫ್ರೆಂಡ್ಸ್ ಇವಾಗ ಅನ್ನ ಆಯಿತು. ನಾನು ವಾಯ್ಸ್ ಮ್ಯೂಟಲ್ಲಿ ಇಟ್ಟಿದ್ದೆ, ಯಾಕೆಂದರೆ ಇದು ವಿಜುವಲ್ ಆಗುತ್ತೆ. ವಿಜುವಲ್ ಆಗ್ಬೇಕಾದ್ರೆ ಬರ್ರಂತ ಸೌಂಡ್ ಬರುತ್ತೆ ಅಂತಲೇ ಮಾಡಿದೆ. ಓಕೆ, ಇವಾಗ ಬಂದ್ವಿ. ವ್ಲಾಗು ನಿನ್ನೆನೂ ಸರಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಅಂದರೆ ಇವಾಗೆಲ್ಲ ನಾನು ಶಾಪ್ನ ಕೊಟ್ಬಿಡ್ತೀನಿ ಅಂತ ಹೇಳಿದ್ದೀನಲ್ವಾ. ಆಫ್ಲೈನ್ ಕಸ್ಟಮರ್ಸ್ ನಂಗೆ ರೆಗ್ಯುಲರಾಗಿ ಯಾರ್ಯಾರು ಬರ್ತಾಯಿದ್ರು ಅವರೆಲ್ಲ ಬಂದು ಸ್ಯಾರೀಸ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದಾರೆ. ಎಲ್ಲಿ ನಿಖಿತ ಖಾಲಿ ಮಾಡಿಬಿಡ್ತಾರೋ ಅಂತ ಹೇಳಿ ನಾನು ಇನ್ನೂ ಇರ್ತೀನಿ. ಯಾಕೆಂದರೆ ನಾವು ಆಲ್ರೆಡಿ ಇದನ್ನು ಹೇಳಿರಲಿಲ್ಲ, ನೋಟಿಸ್ ಕೊಟ್ಟಿದ್ದೀವಿ ನಾವು ಓನರ್ಗೆ. ಯಾಕಂದರೆ 3 ತಿಂಗಳು ನೋಟಿಸ್ ಕೊಡಬೇಕಲ್ಲ ಮುಂಚೆನೇ, ಈ ಥರ ಏನು ಶಾಪು ನಾವು ಕ್ಲೋಸ್ ಮಾಡ್ತೀವಿ ಸರ್ ಅಂತ ಹೇಳಿ ಕೊಟ್ಟಿದ್ದೀವಿ. ಆದರೆ ಯಾರು ಬಂದು ಪರ್ಚೇಸ್ ಮಾಡ್ತು ಅಂತಂದರೆ ಖಂಡಿತ ನಮ್ಮ ರೇಟಿಗೆ ಬಂತು ಅಂತಂದರೆ ನಾಳೆನೇ ನಾವು ಖಾಲಿ ಮಾಡ್ತೀವಿ, ಹಂಗೇನಿಲ್ಲ. ಅದಕ್ಕೂ ಮುಂಚೆ ಏನಾರು ಅದೇ ಖಾಲಿ ಮಾಡೋಕ್ಕೂ ಮುಂಚೆ ಕೆಲವ್ರಿಗೆ ಇರುತ್ತಲ್ಲ. ಸೊ ಅದರಿಂದ ಮತ್ತು ಇನ್ನೊಬ್ರು ಕಸ್ಟಮರ್ ಬಂದು ಅವರು, ಅಯ್ಯೋ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಿಖಿತಾ, ಅದಕ್ಕೋಸ್ಕರ ಬಂದಿದ್ದೀನಿ, ನೀವು ಹೇಳಿದ್ದೆ ತಡ ಅಂತ ಹೇಳಿ ಬೆಳಗ್ಗೆನೇ ಬಂದಿದ್ರು. ಸೊ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬರ್ತಾಯಿದ್ದೀರಾ, ಎಲ್ಲರೂ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ದೀರಾ, ಚೆನ್ನಾಗಿ ಎನ್ಕ್ವೈರಿ ಬರ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಏನಂತಂದರೆ ಬೆನಿಫಿಟ್ ಏನಂತಂದರೆ ಅದೆಲ್ಲ ಕ್ಲಿಯರೆನ್ಸ್ ಸೇಲ್ ಮಾಡ್ತಿರೋದ್ರಿಂದ ಎಲ್ಲರೂ ತಗೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನಿಮ್ಮೆಲ್ರಿಗೂ ಇವಾಗ ಜಾಸ್ತಿ ಪ್ರೈಸ್ಗಿನ ಇದೊಂದು ಸ್ವಲ್ಪ ಕ್ಲಿಯರೆನ್ಸ್ ಆಗಿರೋದ್ರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳಿ. ಹಾಗೆ ಇನ್ನೂ ಸುಮಾರು ಜನ ಕೆಲವೊಂದು ನಾನು ಹೇಳಿದೆ, ಕೆಲವೊಬ್ಬರು ನೆಗೆಟಿವ್ ಆಗೂ ಕಮೆಂಟ್ ಮಾಡ್ಬೋದು, ಕೆಲವರು ಪಾಸಿಟಿವ್ ಆಗೂ ಕಮೆಂಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದ್ವು, ತುಂಬ ಥರ ಅಲ್ಲ, ಕೆಲವೊಂದು ಅದೇ ಇರ್ತಾವಲ್ಲ, ಕೆಲವೊಂದು ಮೆಂಟಲ್ ಥರ ಇರ್ತಾವಲ್ವ ಅವುಗಳು. ಸೊ ಅದನ್ನೆಲ್ಲ ನಾನು ಇಗ್ನೋರ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಸುಮಾರು ಜನರು ಕ್ವಶನ್ ಏನಂದರೆ, ಮತ್ತು ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸುಮಾರು ಜನ ಕಾಲ್ ಮಾಡ್ತಾ ಇರೋದು ಯಾಕಪ್ಪ ಅಂದರೆ, ನಿಖಿತವ್ರು ಯಾಕೆ ಬಿಸ್ನೆಸ್ ಆಗ್ತಾ ಇಲ್ವಾ, ಅದಕ್ಕೆ ಶಾಪ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಶಾಪು ಕ್ಲೋಸ್ ಮಾಡ್ತಾ ಇರೋದು ನಾನು ತುಂಬಾ ರೀಸನ್ಸ್ಗಳನ್ನ ನಾನು ಲಾಸ್ಟ್ ವ್ಲಾಗಲ್ಗಳಲ್ಲೇ ಹೇಳಿದ್ದೀನಿ. ನನಗೆ ಒಂದು ಹೆಲ್ತ್ ಇಶ್ಯೂ, ನಿಮಗೆಲ್ಲರೂ ಗೊತ್ತು. ನನಗೆ ಸ್ವಲ್ಪ ಅಂದರೆ ಬೇಸಿಕ್ ಸ್ಟಾರ್ಟಿಂಗ್ ಶುಗರ್ ಇದೆ, BP ಅಂತೂ ಹೈ BP ಇದೆ. ಹಾಗೆ ಮನೆ, ಮಗು, ಯೂಟ್ಯೂಬ್, ಹೊಸ ಮನೆ, ಇದೆಲ್ಲದನ್ನು ಮೇಂಟೈನ್ ಮಾಡೋಕ್ಕೆ ನಂಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ಅದಕ್ಕೋಸ್ಕರನೇ ನಾನು
ಏನು ಆರೋಗ್ಯನ ಅಥವಾ ದುಡ್ಡ ಅಂತ ಬಂದಾಗ ನಾನು ಆರೋಗ್ಯನೇ ಸೆಲೆಕ್ಟ್ ಮಾಡಿ ದೇವ್ರ ಹತ್ರ ನಾವು ಕೇಳ್ಕೊಳ್ಳೋದು ಅಷ್ಟೇ. ಅಪ್ಪ ಎಲ್ರಿಗೂ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ, ಸುಖ, ಶಾಂತಿ, ಶುಭ ಲಾಭ, ಧನ ಲಾಭ ಕೊಟ್ಟು ಕಾಪಾಡು ಅಂತ ಕೇಳ್ಕೊತೀವಿ. ಧನ ಲಾಭನ ಲಾಸ್ಟಿಗೆ ಕೇಳ್ಕೊತೀವಿ, ಫಸ್ಟ್ ಕೇಳ್ಕೊಳ್ಳೋದೇ ಆರೋಗ್ಯ. ನನ್ನ ಆರೋಗ್ಯ ಚೆನ್ನಾಗಿದ್ರೆ ನಾವು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಅಲ್ವಾ, ಒಳ್ಳೆ ರೀತಿಯಲ್ಲಿ. ಸೊ ಅದಕ್ಕೋಸ್ಕರ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಫಸ್ಟು ಆರೋಗ್ಯನೇ. ಇವಾಗ ನನ್ನ ಪರಿಸ್ಥಿತಿ ಇರೋದ್ರಲ್ಲಿ ನೋಡಿ, ನಾನು ಒಬ್ಬಳೇ ಇವಾಗ ಮೇಂಟೈನ್, ಯಾರು ಶಾಪಲ್ಲಿ ಇಲ್ಲ ಅಂತಂದರೆ ನನಗಿವಾಗ ತಲೆ ಗಿರ್ರ ಅಂತ ಅನ್ನೋಕ್ಕೂ ಶುರು ಆಗಿಬಿಡುತ್ತೆ. ಸೊ ಮೈಗ್ರೇನ್ ಇರೋದ್ರಿಂದ ನಮಗೆ ನೋಡೋದಕ್ಕೆ ಹಿಂಗೆ ಆಗೋದಿಲ್ಲ, ಒಂಥರ ತಲೆ ಸುತ್ತೋ ಥರ ಆಗಿಬಿಡುತ್ತೆ, ಹೀಗೆಲ್ಲ ಆಗುತ್ತೆ. ಸೊ ಆದ್ದರಿಂದ ನನಗೆ ಯೋಚನೆ ಮಾಡಿದ್ದೇನಪ್ಪ ಅಂತಂದರೆ ನನಗೆ ಯಾವ್ದು ಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ನನಗೆ ಅಂತ ಅನಿಸಿದ್ದು ಅಂತಂದರೆ ಫಸ್ಟು ನನ್ನ ಆರೋಗ್ಯ ನೋಡ್ಕೊಳ್ಳೋಣ. ಆ್ಯಂಡ್ ಜೊತೆಗೆ ದೇವರು ನಮಗೆ ತಕ್ಕ ಮಟ್ಟಿಗೆ ಕೊಟ್ಟಿದ್ದಾರೆ. ಸುಮಾರು ಜನನು ಕಮೆಂಟ್ ಮಾಡಿದರು, ನಿಖಿತವ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ವಾ, ಮನೆ ಕಟ್ಟಿಸ್ತಾ ಇದ್ದೀರಾ ಅಲ್ವಾ ಅಂತ ಹೇಳಿ. ಖಂಡಿತ ಆ ಲೆವೆಲ್ಗೆಲ್ಲ ನಾನೇನು ಇದು ಮಾಡ್ಕೊಂಡಿಲ್ಲ, ಅಂದರೆ ಕಮಿಟ್ಮೆಂಟು ಆ ಥರ ಎಲ್ಲ ಕಮಿಟ್ಮೆಂಟ್ ಮಾಡ್ಕೊಂಡಿಲ್ಲ. ಅಷ್ಟೊಂದು ನಮಗೆ ಎಷ್ಟು ಸಾಧ್ಯವಾಗುತ್ತೋ ನಾನು ಯಾವಾಗಲೂ ಯೋಚನೆ ಮಾಡೋದೇನಂತಂದರೆ, ನಾವುಗಳು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಯೋಚನೆ ಮಾಡೋರು. ಸೊ ಅದರಿಂದ ನಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟಕ್ಕೆ ಮಾತ್ರನೇ ನಾವು ಪ್ರತಿಯೊಂದೂ ಕಮಿಟ್ಮೆಂಟ್ನ ಇದನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಫೈನಾನ್ಷಿಯಲಿ ಹೇಳ್ತಾ ಇರುವಂಥದ್ದು ನಾನು. ಇನ್ನು ಅದು ಬಿಟ್ಟರೆ ಈ ಥರ ಕಮಿಟ್ಮೆಂಟ್ಸ್ಗಳಂತಂದರೆ ಇದು ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಇದನ್ನ ಹೇಳಿದ್ದು. ಆದರೆ ಕಮೆಂಟ್ ನನಗೆ ಬರ್ತಿರೋದು ತುಂಬ ಕಾಲ್ಸ್ ಅಂತಂದರೆ ಇದೇನೆ, ನಿಖಿತವ್ರೆ ಹಿಂಗೆ ಏನು ಬಿಸ್ನೆಸ್ ನಡೀತಿದೆ. ಯಾಕಂದರೆ ಕೆಲವರು ಪಾಪ ಬಿಸ್ನೆಸ್ನ ಶುರು ಮಾಡ್ಕೊಂಡಿದ್ದಾರಂತೆ, ಇಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರಂತೆ ಸೀರೆ ಬಿಸ್ನೆಸ್ನ. ನಾವಾಗ ನಮಗೇನಾದರೂ ಅಂದರೆ ಹೆಂಗಿದೆ, ನೀವು ಅದಕ್ಕೆ ಏನಾದರೂ ಕೊಡ್ತಾ ಇದ್ದೀರಾ, ಬಿಸ್ನೆಸ್ ನಡೀತಿಲ್ಲ ಅಂತ ಹೇಳ್ಬಿಟ್ಟು. ಖಂಡಿತ ಬಿಸ್ನೆಸ್ ನಡೀತಾ ಇದೆ. ನಾನು ಎಲ್ಲ ಏನು ಪಾರ್ಸಲ್ಸ್ಗಳನ್ನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಅದ್ರ ಬಗ್ಗೆ ಇನ್ನೊಂದು ಡೌಟೇ ಇಲ್ಲ. ಬಿಸ್ನೆಸ್ ನಡೀತಿಲ್ಲ ಅನ್ನೋದಾಗಿದ್ದರೆ ಖಂಡಿತ ಅದನ್ನು ಓಪನಾಗಿ ಹೇಳ್ಬಿಟ್ಟು ನಾನು ಬಿಸ್ನೆಸ್ ನಡೀತಾ ಇಲ್ಲ ನನಗೆ, ಅದಕ್ಕೋಸ್ಕರ ನಾನು ಶಾಪ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾ ಇದ್ದೆ. ನನಗೆ ಬಿಸ್ನೆಸ್ ನಡೀತಿರೋದಕ್ಕೆ ಇನ್ನೊಬ್ರು ಯಾರು ತಗೊಳ್ಳಂಗಿರೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಳಿದೆ ಹೊರತು, ಇಲ್ಲ ಅಂದಿದ್ದರೆ ನನಗೇನು ಏನು ಇವಾಗ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಸೀರೆಗಳು ಅಂತ. ಮತ್ತೆ ಏನು ಗೊತ್ತಾ, ಬಿಸ್ನೆಸ್ ಅಂತಂದಮೇಲೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ. ಇವತ್ತು ಒಂದಿನ ಬಿಸ್ನೆಸ್ ಇರುತ್ತೆ, ಒಂದಿನ ಬಿಸ್ನೆಸ್ ಇರೋದಿಲ್ಲ. ಆದರೆ ಯಾವತ್ತೂ ನನಗೆ ಲಾಸ್ ಅಂತ ಮಾತ್ರ ಒಂದು ದಿನಕ್ಕೂ ಕೂಡ ಅನಿಸಿಲ್ಲ. ಆದರೆ ನನಗೇನೆ ಸ್ವಲ್ಪ ಪೇಷನ್ಸ್ ಇಲ್ಲ ಅಲ್ಲಿ ಮಾಡೋದಕ್ಕೆ ಬಿಡೋದಕ್ಕೆ ಇದೆಲ್ಲ. ನೀವೆಲ್ಲರೂ ನೋಡಿರ್ತೀರ, ರೆಗ್ಯುಲರ್ ಆಗಿದ್ರೆ ನನ್ನ ಬ್ಲಾಗ್ಸ್ ಎಲ್ಲ ನೋಡಿರ್ತೀರ ಹೇಗಿದೆ ನನ್ನ ಕಮಿಟ್ಮೆಂಟ್ಸ್ ಅಂತೆಲ್ಲ, ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರನೇ. ನಾನೇನು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟಿಂದ ನೋಡ್ಕೊಂಡು ಬಂದಿರೋರ್ಗೂ ಕೂಡ ಎಲ್ಲ ಪ್ರತಿಯೊಂದೂ ಗೊತ್ತಿರುತ್ತೆ. ಸೊ ಆದ್ದರಿಂದ ಏನೋ ಹೊಸ್ದಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ ಅನ್ನೋರು ಭಯ ಬೀಳೋ ಅವಶ್ಯಕತೆ ಏನಿಲ್ಲ. ನೀವು ಆರಾಮಾಗಿ ಮಾಡಿ, ಆದರೆ ಸ್ವಲ್ಪ ನೋಡಿ ಮಾಡಿ ಅಂತಲೇ ಹೇಳ್ತೀನಿ. ಕಾಲ್ ಬಂತು ಅದಕ್ಕೋಸ್ಕರ ಕಟ್ಟಾಯಿತು. ಸೊ ಏನಂತಂದರೆ ನೋಡಿ ಮಾಡಿ ನೀವು ಬಿಸ್ನೆಸ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಯ ಬೀಳ್ಬೇಡಿ. ಎಷ್ಟೊಂದು ಜನ ಹೆಣ್ಮಕ್ಳೆಲ್ಲ ಇವಾಗೆಲ್ಲ ಮನೆಯಿಂದಲೇ ನಾನು ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ, ನಾನು ಏನಾದ್ರು ದುಡಿಬೇಕು ಅಂತ ಸುಮಾರು ಜನ ಹೆಣ್ಮಕ್ಳು ಮಾಡ್ತಾಯಿದ್ದಾರೆ. ಅದರಲ್ಲಿ ಕೆಲವ್ರು ಏನು ಗೊತ್ತಾ, ಒಬ್ಬರು ಸಕ್ಸಸ್ ಆಗ್ತಾರೆ, ಕೆಲವೊಬ್ಬರು ಸಕ್ಸಸ್ ಆಗೋದಿಲ್ಲ. ಅದೆಲ್ಲ ಹೀಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟಿಗೆ ನಾನು ಯೂಟ್ಯೂಬರ್ಸಲ್ಲಾಗಲಿ ಇನ್ಸ್ಟಾಗ್ರಾಮ್ ಅವರಾಗಲಿ ಇದರಲ್ಲಿ ಅಂತ ಬಂದಿದ್ದು ಏನು ಫಸ್ಟ್ ಶಾಪ್ ಅಂತ ಓಪನ್ ಮಾಡಿದ್ದು ನಾವು ಒಂದು 2-3 ಜನ ಅಷ್ಟೇನೇನೆ. ಅದು ಬಿಟ್ಟರೆ ಇನ್ಯಾರೂ ಇರಲಿಲ್ಲ. ಇವಾಗ ಹೆಂಗೆ ಅಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ಆಗಲಿ, ಇಲ್ಲ ಮನೆಯಲ್ಲಿ ಹೌಸ್ ವೈಫ್ ಆಗಿರೋರಾಗಲಿ ಪ್ರತಿಯೊಬ್ಬರೂ ಎಲ್ಲರೂ ಸೀರೆ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವರು ಬಂದು ಹೋಗಿರೋರು ಇದ್ದಾರೆ, ಅಲ್ಲ ಕ್ಲೋಸ್ ಮಾಡಿರೋರು ಇದ್ದಾರೆ. ಶಾಪ್ ಅಲ್ಲ, ಮನೆಯಿಂದ. ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ನಸೀಬ್ ಚೆನ್ನಾಗಿರ್ಬೇಕಷ್ಟೇ. ನನಗೆ ಕೈ ಹಿಡಿತು, ದೇವ್ರ ದಯೆಯಿಂದ ಚೆನ್ನಾಗಿ ಕೈ ಹಿಡಿತು, ದೇವ್ರ ದಯೆಯಿಂದ ಚೆನ್ನಾಗೂ ಆಯಿತು ಎಲ್ಲ. ನಾನಂತೂ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ಲ, ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ RK ಫ್ಯಾಷನ್ ಸ್ಟುಡಿಯೋಗೆ ಆಗಲಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆಗಲಿ. ಸದಾಕಾಲ ನನ್ನ ಫ್ಯಾಮಿಲಿ ಯಾವಾಗಲೂ ಋಣಿಯಾಗಿರ್ತೀವಿ. ಅದರಿಂದ ನಾವು ಅನ್ನ ತಿಂತಾ ಇದ್ದೀವಿ ಕೂಡ, ಇವತ್ತಿಗೂ ತಿಂತಾ ಇದ್ದೀವಿ ಕೂಡ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಅದು ಇಲ್ಲಿವರೆಗೂ ನಮಗೆ ತಂದು ನಿಲ್ಲಿಸಿದೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇಲ್ದಲೆ ಯಾವುದೇ ಕಾರಣಕ್ಕೂ ನಾವು ಈ ಸ್ಥಾನದಲ್ಲಿ ಬಂದು ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಒಂದು ರೂಪಾಯಿ ಕೊಟ್ಟಿರೋರಿದ್ರೂ ಕೂಡ ನಾನು ಅವ್ರನ್ನ ನೆನಪಿಸ್ಕೋತೀನಿ, ಇಲ್ಲ ನನಗೊಂದು ಹೆಲ್ಪ್ ಮಾಡಿರೋರಿದ್ರು ಕೂಡ ನಾನು ಇವತ್ತಿಗೆ ನೆನಪಿಸ್ಕೋತೀನಿ. ಹೇಳ್ದಲ್ಲೇ ಇರ್ಬೋದು ಪದೇ ಅದನ್ನು, ಆದರೆ ನನಗೆ ಪ್ರತಿಯೊಂದು ಗೊತ್ತು, ಎಲ್ಲದನ್ನೂ ಏನೇನು ಹೆಲ್ಪ್ ಆಗಿದೆ, ಏನು ಎತ್ತ ಅಂತ ಹೇಳಿ. ಹಾಗೆಯೇ ನನ್ನ ಇಲ್ಲಿವರೆಗೂ ಕೈ ಹಿಡ್ಕೊಂಡು ಬಂದಿರೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿರ್ಬೋದು, ಹಾಗೆ RK ಫ್ಯಾಷನ್ ಅದನ್ನು ಕೂಡ ಅಷ್ಟೇ. ಅಲ್ಲಿಂದ ನನಗೆ ಎಷ್ಟೊಂದು ಜನ ಪರ್ಚೇಸ್ ಮಾಡಿದ್ದಾರೆ, ಎಷ್ಟೊಂದು ಜನ ಪರಿಚಯ ಆಗಿದ್ದಾರೆ, ಎಷ್ಟೊಂದು ಜನ ನನ್ನ ಶಾಪಿಗೆ ಬಂದಿದ್ದಾರೆ. ಸೊ ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಆದರೆ ಯಾವುದೇ ಕಾರಣಕ್ಕೂ ನಾನು ಹೇಳ್ದಂಗೆ ಬಿಸ್ನೆಸ್ ಆಗ್ತಾಯಿಲ್ಲ
ಅಂತ ಹೇಳ್ಬಿಟ್ಟು ಶಾಪ್ ಕ್ಲೋಸ್ ಮಾಡ್ತಾ ಇರೋದಲ್ಲ, ದಯವಿಟ್ಟು ಆ ಥರ ತಿಳ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್, ಓಕೆನಾ. ಸೊ ಆದರೆ ನಾನು ಎಲ್ಲರ ಥರ ಯಾವಾಗ್ಲೂ ಹಿಂಗೆ ವೀಡಿಯೋ ಮಾಡ್ಕೊಂಡು ಇವ್ರು ಇಷ್ಟು ಜನ ಬಂದಿದ್ದಾರೆ, ಅವ್ರು ಅಷ್ಟು ಜನ ಬಂದಿದ್ದಾರೆ, ನೋಡಿ ಇಷ್ಟು ಬಿಸ್ನೆಸ್ ಆಗಿದೆ ಅಂತೆಲ್ಲ ತೋರ್ಸೋಕೆ ಹೋಗಲ್ಲ. ಯಾಕೆಂದರೆ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಬಿಸ್ನೆಸ್ಸೇ. ನೋಡಿ ಒಂದೊಂದು ಇವಾಗ ನಾವು ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದಾಗ ನಿಮ್ಮ ಬೆಣ್ಣೆಲ್ಲ ನೀಳ್ಸ್ಬಿಟ್ಟು ತೆಗಿತಿರ್ತೀವಿ, ಏನಕ್ಕೆ ಕೇಳಿ ದೃಷ್ಟಿಗೆ ಅಂತ. ನಾವು ಇದನ್ನು ತೋರಿಸ್ತಾ ಇದ್ರೆ ತಾನೇ ದೃಷ್ಟಿ ಆಗೋದು, ಇಲ್ಲ ಅಂದರೆ ಯಾಕೆ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಸುಮಾರು ಜನ ಹೇಳಿದ್ರು ನನಗೆ, ಅದೆಲ್ಲ ಮಾಡಬೇಡಿ, ತೋರಿಸ್ಬೇಡಿ ವೀಡಿಯೋಗಳಲ್ಲಿಂದ. ಅದಕ್ಕೋಸ್ಕರ ನಾನು ಯಾವುದು ಮಾಡ್ತಾಯಿಲ್ಲ. ಅಯ್ಯೋ ನಡೀಲಿ ಬಿಡಿ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು, ಅಂದರೆ 20 ಪಾರ್ಸಲ್ ಬರುತ್ತಾ 10 ಪಾರ್ಸಲ್ ಬರಲಿ ಬಿಡಿ, ನನಗೆ ನನ್ನ ಪಾಲಿಗೆ ಏನು ಬರುತ್ತೋ ಅದೆಲ್ಲ ತೋರಿಸಿದ್ರೆ ಏನಾಗುತ್ತೆ ಅಂತಂದರೆ ಹೈಪ್ ಆಗುತ್ತೆ. ಅಂದರೆ ಎಲ್ರಿಗೂ ಇವ್ರ ಶಾಪಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆಯಪ್ಪ, ಇವ್ರ ಶಾಪಲ್ಲಿ ಚೆನ್ನಾಗಿ ಕಸ್ಟಮರ್ಸ್ ಬರ್ತಾ ಇದ್ದಾರಪ್ಪ ಅಂತ ತೋರಿಸ್ಕೊಂಡು ಜಾಸ್ತಿ ಪ್ರಮೋಷನ್ ಥರ ಆಗೋಗುತ್ತೆ. ಅದು ನನಗೆ ಅದ್ರ ನೆಸೆಸಿಟಿ ಇರಲಿಲ್ಲ. ನಾನು ಆರಾಮಾಗಿ ಕೂಲಾಗಿ ನನಗೆ ಎಷ್ಟು ಬರುತ್ತೆ, ನಮ್ಮ ತಟ್ಟೆಯಲ್ಲಿ ಎಷ್ಟು ಅನ್ನ ಇರುತ್ತೋ ಅಷ್ಟು ಮಾತ್ರ ತಿನ್ನಬೇಕು ಅಂತ ಹೇಳ್ಬಿಟ್ಟು ಪಾಲಿಗೆ ಬಂದು ಪಂಚಾಮೃತ ಅಂತ ಅಂದ್ಕೊಂಡು ಅಷ್ಟನ್ನು ಮಾತ್ರ ತಿನ್ಕೊಂಡು ನಾನು ಆರಾಮಾಗಿ ಇಲ್ಲಿವರೆಗೂ ಬಂದೆ ಫ್ರೆಂಡ್ಸ್. 1.5 ವರ್ಷ ಬರೋದು ಸುಮ್ಮನೆ ಮಾತಲ್ಲ. ನಾನು ಹೇಳ್ದಂಗೆ ನಂಗೆ ತುಂಬ ಇದರಿಂದ ಪಾಠ ಕಲ್ತಿದ್ದೀನಿ. ಎಷ್ಟೋ ಜನ ಪರಿಚಯ ಆಗಿದ್ದಾರೆ, ಹಾಗೆ ನನಗೆ ಎಷ್ಟೊಂದು ಜನ ಶಾಪಿಗೂ ಕೂಡ ಬಂದು ಎಷ್ಟೋ ಜನರು ನನ್ನ ಸಬ್ಸ್ಕ್ರೈಬರ್ಸ್ನೆಲ್ಲ ನೋಡಿದ್ದೀನಿ. ಹೌದಾ, ಯಾರ್ಯಾರು ಬಂದಿದ್ವಿ ನನ್ನ ವ್ಲಾಗ್ ನೋಡೋರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಓಕೆನಾ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸದ್ಯಕ್ಕೆ ಇಲ್ಲಿ ಎಂಡ್ ಮಾಡ್ತೀನಿ. ನಾನು ನಿನ್ನೆಯಿಂದ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಶಾಪ್ ಹೋದರೆ ವ್ಲಾಗ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಇವೆಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದೀನಿ. ಕಂಟಿನ್ಯೂಸ್ ಆಗಿ 4-5 ದಿನದಿಂದ ಕಂಟಿನ್ಯೂಸ್ ಆಗಿ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಸಿಗೋಣ ಮತ್ತೆ ಇನ್ನೊಂದು ವ್ಲಾಗಲ್ಲಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.